ಹಲೋ ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಮ್ಯಾಜಿಕ್ ಬುಕ್ಕಿಂದು 21 ಡೇಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಮ್ಯಾಗ್ನಿಫಿಸೆಂಟ್ ಔಟ್ಕಮ್ ಕೂಡ ಮಾಡಿದ್ದೀನಿ. ಇವತ್ತಿನ ಚಾಪ್ಟರ್ ಯಾವುದು ಅಂದರೆ ಬಿಫೋರ್ ಯುವರ್ ವೆರಿ ಐ ಅಂತ. ಇದು ನೋಡಿ, ಮ್ಯಾಜಿಕಲ್ ಆಗಿ ಹೇಗೆ ನೀವು ಗ್ರ್ಯಾಟಿಟ್ಯೂಡ್ನ ಯೂಸ್ ಮಾಡಿಕೊಂಡು ಪಾಸಿಟಿವ್ ಎನರ್ಜಿಯಿಂದ ಹೊರತು ನಿಮಗೆ ಯಾವ ಥರ ಲೈಫ್ ಬೇಕೋ ಆ ಥರ ನಿಮ್ಮ ಲೈಫನ್ನು ಮಾಡ್ಕೊಳೋದು ಹೇಗೆ ಅಂತ. ಆ್ಯಕ್ಚುಲಿ ಇಲ್ಲಿ ಪಿಕ್ಚರಲ್ಲಿ ಏನು ತೋರಿಸಿದ್ದಾರೆ ಗೊತ್ತಾ, ಒಂದು ರ್ಯಾಬಿಟ್ ಇದೆ. ರ್ಯಾಬಿಟು ಅದೇ ಮ್ಯಾಜಿಕ್ ಟೋಪಿಯಿಂದ ಹೊರಗೆ ಬರ್ತಿದೆ ಅಂತ. ಇವತ್ತಿನ ಚಾಪ್ಟರ್ ಬಿಫೋರ್ ಯುವರ್ ವೆರಿ ಐ, ನಿಮ್ಮ ಕಣ್ಣಿನ ಮುಂದೆ. ದಿಸ್ ವರ್ಡ್ ಆಫ್ಟರ್ ಆಲ್ ಅವರ್ ಸೈನ್ಸ್ ಆ್ಯಂಡ್ ಸೈಂಟಿಸ್ಟ್ ಈಸ್ ಸ್ಟಿಲ್ ಅ ಮಿರಾಕಲ್, ವಂಡರ್ಫುಲ್, inscrutable, magical, and more to whosoever will think of it. Thomas Chalsey, writer and the historian, 1795 to 1881. ನೋಡಿ, ಇಲ್ಲಿ ಲೈಫ್ ಟೈಮಲ್ಲಿ ನಾವು ರೈಟರ್ಸು ಎಲ್ಲರೂ ಏನು ಬರ್ದಿದ್ದಾರೆ ಅಂತ ಏನು ಹೇಳ್ತೀವಂದರೆ, ಅವರೆಲ್ಲರೂ ಮ್ಯಾಜಿಕನ್ನು ಯೂಸ್ ಮಾಡಿಕೊಂಡು, ಮ್ಯಾಜಿಕಿನ ಪವರನ್ನು ಯೂಸ್ ಮಾಡಿಕೊಂಡೆ ಅವ್ರ ಲೈಫನ್ನು ಬೆಟರ್ ಮಾಡಿದ್ದಾರೆ. ಅವರೆಲ್ಲರೂ ನಮಗೆ ಮೆಸೇಜನ್ನು ಕೊಡ್ತಿದ್ದಾರೆ, ಮ್ಯಾಜಿಕ್ ಇದ್ದೇ ಇದೆ ಈ ಪ್ರಪಂಚದಲ್ಲಿ ಅಂತ. ಬಟ್ ನಾವೇ ಸರಿಯಾಗಿ ನೋಡ್ತಾ ಇಲ್ಲ ಅಂತ. ಯಾಕಂದರೆ ನಾವು ಲಾಜಿಕಲ್ ಪೀಪಲ್ಸ್ ಅಲ್ವಾ, ನಮಗೆ ಮ್ಯಾಜಿಕ್ ಎಲ್ಲ ಏನು ಗೊತ್ತಿರುತ್ತೆ, ಯಾರಿಗೂ ಗೊತ್ತಿರೋದಿಲ್ಲ. ಆ್ಯಕ್ಚುಲಿ ಸಾಮಾನ್ಯ ಜನರಿಗೆ ಇದು ಯಾರು ಗೊತ್ತಾಗ್ದಲೇ ಇರೋ ರೀತಿ ಬಚ್ಚಿಕ್ಕಿದ್ರು. ಬಟ್ ಇವಾಗ ನಮಗೆ ಗೊತ್ತಾಗಿದೆ, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋಣ. ಆಮೇಲೆ ನಮ್ಮ ದೊಡ್ಡವರು ಗೊತ್ತಿದ್ದವ್ರು ಹೇಳ್ತಿರೋ ಒಳ್ಳೆಯದನ್ನು ಯೋಚನೆ ಮಾಡು, ಒಳ್ಳೆಯದನ್ನೇ ಮಾಡು, ಒಳ್ಳೆಯ ರೀತಿಯೇ ಇರು ಅಂತಂತಿದ್ರೆ, ನಿನ್ನ ಬಗ್ಗೆ ನೀನು ಒಳ್ಳೆ ರೀತಿ ಯೋಚನೆ ಮಾಡು, ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಯೋಚನೆ ಮಾಡು, ನೀನು ಒಳ್ಳೆಯವನಾಗ್ತೀಯ ಅಂತ ಯೋಚನೆ ಮಾಡು, ನಿನ್ನ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ಅಂತ ಎಲ್ಲರೂ ಹೇಳಿದ್ರೆ ನಾವೆಲ್ಲಿ ಕೇಳ್ತೀವಿ? ನಾವೆಲ್ಲ ಮನುಷ್ಯರಲ್ವಾ? ಸೊ ಇವಾಗಲಾರು ಕಲ್ತ್ಕೊಂಬಿಡಿ, ನಿಮ್ಮ ಲೈಫನ್ನು ನೀವು ಸರಿ ಮಾಡಬೇಕಂದ್ರೆ ನೀವು ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಪಾಸಿಟಿವ್ ಆಗಿಯೇ ಬಿಹೇವ್ ಮಾಡಬೇಕು. ಈ ಥರ ಮ್ಯಾಜಿಕ್ ಪ್ರಾಕ್ಟೀಸ್, ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮ ಲೈಫು ಮ್ಯಾಜಿಕಲಿ ಡ್ರಾಸ್ಟಿಕಲಿ ಚೇಂಜ್ ಆಗುತ್ತೆ. ಆಮೇಲೆ ಮ್ಯಾಜಿಕ್ ಅನ್ನೋದು ಆಗುತ್ತೆ ಈ ಪ್ರಪಂಚದಲ್ಲಿ. ಮ್ಯಾಜಿಕ್ ಅನ್ನೋದು ಸತ್ಯ. ನೀವಿರೋದು ಹೇಗೆ ಸತ್ಯನೋ, ಲಾ ಆಫ್ ಗ್ರಾವಿಟಿ ಎಷ್ಟು ಸತ್ಯನೋ, ಮ್ಯಾಜಿಕ್ ನಡೆಯೋದು ಸತ್ಯ ಸತ್ಯ ಸತ್ಯ. 7 years ago, when I first discovered the secret and the magical power of the gratitude, I made a list of all of my desire. It was a long list. At that time, there seemed to be no possible way my desire could come true. Nevertheless, I took my top 10 desires and I carried them with me on a piece of paper every day. Whenever I had an opportunity, I would take out my list and read through it, giving as much gratitude for each desire as I could, as though I had received it. With my number one desire, the desire I wanted more than anything else, I kept it constant in my mind, and I would say the magic word thank you for it multiple times in a day, and feel as if it had come true. One by one, every desire on my list magically appears before my very eye. As I received my desire, I would cross them off my list, and when I had new desires, I would add them to my list. ನಮ್ಮ ರೋಂಡಾ ಬರ್ನ್ ಅವರಿಗೆ ಫಸ್ಟ್ ಟೈಮು 7 ವರ್ಷ ಆದಮೇಲೆ 7 ವರ್ಷಕ್ಕೂ ಹಿಂದೆ ಅವರಿಗೆ ಸೀಕ್ರೆಟ್ ಟು ಪವರ್ ಆಫ್ ಗ್ರ್ಯಾಟಿಟ್ಯೂಡ್ ಗೊತ್ತಾದಾಗ ಅವರು ದೊಡ್ಡ ಲಿಸ್ಟ್ ಮಾಡಿದ್ರಂತೆ ಅವ್ರಿಗೆ ಏನೇನು ಬೇಕು ಅಂತ. ಆಮೇಲೆ ಅವ್ರು ಅಂದ್ಕೊಂಡು ಆ ಟೈಮಲ್ಲಿ ಆ್ಯಕ್ಚುಲಿ ಅವರಿಗೆ ಅದು ಸಿಗುತ್ತೆ ಅಂತ ಯಾವ ದೂರದಲ್ಲೂ ಅವ್ರಿಗೆ ಅನಿಸಿರ್ಲಿಲ್ಲಂತೆ. ಅಂದ್ರೂ ಅವರು ಇದನ್ನು ಮಾಡ್ತಾಯಿದ್ರಂತೆ. ಬಟ್ ಅವ್ರು ಟಾಪ್ 10 ಡಿಸೈರ್ಸನ್ನು ಯಾವಾಗಲೂ ಇಟ್ಕೊಂಡು ಅದನ್ನು ಓದ್ಬಿಟ್ಟು ಫೀಲ್ ಮಾಡ್ಕೊತಾ ಇದ್ರಂತೆ. ಓ ಇದಾಗುತ್ತೆ. ಆಮೇಲೆ ರಿಸಲ್ಟ್ ಏನಾಯಿತು, ಅವ್ರು ಅದೇ ರೀತಿ ಆಗಿಬಿಟ್ಟು ಕಾನ್ಸ್ಟೆಂಟಾಗಿ ಅವರು ಡ್ರೀಮನ್ನು ಅವ್ರು ಥಿಂಕ್ ಮಾಡಿ ಅವ್ರ ಮೈಂಡಲ್ಲಿ ಕಾನ್ಸ್ಟೆಂಟಾಗಿ ಅವ್ರು ತಿಳ್ಕೊಳ್ತಾ ಯೋಚನೆ ಮಾಡ್ತಾ ಬರಬೇಕಾದ್ರೆ ಪ್ರತಿಯೊಂದು ವಿಷಯನೂ ಪ್ರತಿಯೊಂದು ಥಿಂಗೂ ಅವ್ರ ಕಣ್ಣೆದ್ರಿಗೆ ನಡೀತಾ ಬಂತಂತೆ, ಸತ್ಯ ಆಯ್ತಂತೆ. ಅವ್ರು ಏನೇನು ಡಿಸೈರ್ ಮಾಡಿದ್ರು ಎಲ್ಲ ಬಂತಂತೆ. ಅವ್ರು ಯಾವ್ಯಾವ ಡಿಸೈರು ಕಂಪ್ಲೀಟ್ ಆಗ್ತಾ ಬಂತು ಅದನ್ನು ಟಿಕ್ ಮಾರ್ಕ್ ಮಾಡಿ ಹೊಸದೇನಾದ್ರು ಶುರು ಆದರೆ ಅವ್ರು ಅದನ್ನು ಆ್ಯಡ್ ಮಾಡಿಬಿಡೋರಂತೆ. One of my desires from my original long list was to travel to Bora Bora near Tithi. After spending a beautiful week at the exact place in Bora Bora I had listed, another beautiful thing happened. I was flying to the mainland of the Thidi
After spending a beautiful week at the exact place in Bora Bora I had listed, another beautiful thing happened. I was flying to the mainland of the Tahiti on my way home when the airplane stopped en route to pick up passenger. The flight had been empty, but it filled to the brim with the native Thithians, and suddenly laughter, smile faces, and happiness that was palpable surrounding me. As I enjoy the short flight with these beautiful people, it became crystal clear to me the reason why they were so happy. They were grateful. They were grateful to be alive. They were grateful to be on the aeroplane. They were grateful to be with each other. They were grateful for where they were going. They were grateful for everything. I could have stayed on that plane and traveled around the world with them if I felt so good to be with them. And then it struck me that I had just received my final destination. Bora Bora was a lost desire on my original long list, and the reason I was on that plane was before my very eyes. Gratitude. ಅಂದರೆ ನಮ್ಮ ಆಥರ್ ಅವರು ಬೋರಾ ಬೋರಾಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ರಂತೆ. ಆಮೇಲೆ ಅವರು ಬರ್ತಾ ಬರ್ತಾ ಅದರಲ್ಲೇ ಒಂದು ಪ್ಲೇಸ್ ಇದೆ ಥೀಥಿ ಅಂತ, ನಾನು ಅಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ಬಿಟ್ಟು ಅವರು ಲಿಸ್ಟನ್ನು ಬರೆದ್ರಂತೆ. ಸಡನ್ನಾಗಿ ಅವ್ರ ಪ್ಲೇನಲ್ಲಿ ಒಂದು ಸ್ಟಾಪ್, ಅದೇ ಸ್ಟಾಪ್ ಥೀಥಿ ಅಂತ ಬಂದಿದ್ದೈತೆ. ಸಡನ್ನಾಗಿ ಎಲ್ಲರೂ ಖಾಲಿಯಾಗಿ ಇವರೊಬ್ಬರೇ ಇದ್ದಂತೆ. ಮತ್ತು ಥೀಥಿನಲ್ಲಿ ಇರೋ ಪೀಪಲ್ಸ್ ಎಲ್ಲ ಬಂದು ಹತ್ಬಿಟ್ಟು ನಮ್ಮ ಆಥರ್ ಜೊತೆ ಕೂತ್ಕೊಂಡ್ರಂತೆ. ಅವರಿಗೆ ತುಂಬಾ ಖುಷಿ ಆಯ್ತಂತೆ. ಸೊ ಅವರು ಗ್ರ್ಯಾಟಿಟ್ಯೂಡ್ ಆಗಿರೋದಕ್ಕೆ ಈ ಏರೋಪ್ಲೇನಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ, ಇದೆಲ್ಲ ಮ್ಯಾಜಿಕಲ್ ಆಗಿ ಆಗಿದೆ. ಯಾಕಂದರೆ ಅವರು ಒಂದು ಪ್ಲೇಸಿಗೆ ಹೋಗ್ಬೇಕು ಅಂದ್ಕೊಂಡ್ರು, ಬಟ್ ಅವ್ರಿಗೆ ಇನ್ನೊಂದು ಪ್ಲೇಸಿಗೂ ಹೋಗ್ಬೇಕಂತಿತ್ತು, ಬಟ್ ಅವ್ರ ಫ್ಲೈಟಲ್ಲಿ ಸ್ಟಾಪ್ ಆಗಿ ಅಲ್ಲೂ ನಿಂತಿತ್ತು. ಸೊ ಇದು ನಮ್ಮ ಆಥರಿನ ಗ್ರ್ಯಾಟಿಟ್ಯೂಡಿನ ಪವರಿಂದ ಈ ಮ್ಯಾಜಿಕ್ ಆಯಿತು ಅಂತ ಗೊತ್ತಾಯ್ತಂತೆ. I have shared this story as an inspiration for you because no matter how big your desires seem to be, you can receive them through gratitude. Even more than that, gratitude will bring a joy and happiness for life that you have never felt before, and that is truly priceless. ನಾನು ಈ ಸ್ಟೋರಿನ ನಮ್ಗೆ ಇನ್ಸ್ಪೈರ್ ಮಾಡೋದಕ್ಕಂತ ಅವ್ರು ಹೇಳಿದ್ರಂತೆ. ಅವ್ರು ಹೇಳ್ತಾ ಇರೋದೇನು ಅಂದರೆ, ನೀವು ಗ್ರ್ಯಾಟಿಟ್ಯೂಡ್ನ ನೀವು ಪ್ರಾಕ್ಟೀಸ್ ಮಾಡಿದಾಗ ನೀವು ಹ್ಯಾಪಿನೆಸ್ಸು, ಆಮೇಲೆ ನಿಮ್ಗೆ ಜಾಯ್ಫುಲ್ ಸಿಗುತ್ತಲ್ಲ, ನಿಮಗೆ ಖುಷಿ ಸಿಗುತ್ತಲ್ಲ, ಅದು ನೀವು ಯಾವ ದುಡ್ಡು ಕೊಟ್ರೂ ಸಿಗೋದಿಲ್ವಂತೆ, ಅಷ್ಟೊಂದು ಹ್ಯಾಪಿನೆಸ್ ಆಗಿ ಸಿಗುತ್ತೆ. For the time I began using gratitude and the law of attraction to the time I received my final desire on my original list was 4 years. To give you an idea of the enormous of receiving all my desires in that amount of time, when I created my desire list, my company was $2 million in debate, and I had 2 months before I would be forced to shut it down and would lose my home and everything I owned. The money I owned on my personal credit card was a small fortune, and yet on my desire list was to own a big house overlooking the ocean, to travel to exotic place in the world, to have paid all my debates, to expand my company, to restore every relationship to the best it could be, improve the quality of my family life, to be 100% healthy again, and have unlimited energy and excitement for the life, along with the usual list of the material thing. And my number one desire, which seemed like absolutely impossible to many of the people around me, was to bring joy to millions of people through my work. ನಮ್ಮ ಆಥರ್ ಅವರು ಬರೆದಿರೋ ಲಿಸ್ಟಲ್ಲಿ ಅವರು ಗ್ರ್ಯಾಟಿಟ್ಯೂಡ್ ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡಬೇಕಾದ್ರೆ ಫಸ್ಟು ಅವರು ಏನಂತ ಹೇಳಿದ್ರಂದರೆ, ಅವರ ಡಿಸೈಡ್ಸಲ್ಲಿ ಅವರಿಗೆ ಆ್ಯಕ್ಚುಲಿ ಅವ್ರದ್ದು ಎಷ್ಟೊಂದು ದುಡ್ಡು ಸಾಲದಲ್ಲಿದ್ದರಂತೆ, ಬಟ್ ಆ ಸಾಲ ಎಲ್ಲ ತೀರಬೇಕು. $2 million ಅವರು ಸಾಲದಲ್ಲಿದ್ದರು, ಅದಷ್ಟು ತೀರಬೇಕು. ಅದು 2 ತಿಂಗಳಲ್ಲೇ ತೀರ್ಬಿಡ್ತಂತೆ. ಅವ್ರ ಕಂಪನಿ ಶಟ್ ಡೌನ್ ಆಗೋದು ತೀರ್ತಂತೆ. ಆಮೇಲೆ
ಅವರು ಅವ್ರ ಮನೇನ ಕಳ್ಕೊಳ್ತಾ ಇದ್ರಂತೆ. ಆ ಟೈಮಲ್ಲಿ ಅವರು ನನಗೆ ನನ್ನ ಮನೆ ಸಿಗಬೇಕು, ಅದು ದೊಡ್ಡ ಮನೆ ಸಿಗಬೇಕು, ಅದು ಸಮುದ್ರದ ಹತ್ರ ಇರೋ ರೀತಿಯೇ ಇರಬೇಕು ಅಂತ. ಆಮೇಲೆ ನಾನು ಪ್ರಪಂಚ ಎಲ್ಲ ಸುತ್ತಬೇಕು ಅಂತ ಇದ್ರಂತೆ, ಅದು ಆಯ್ತಂತೆ. ಆಮೇಲೆ ಅವ್ರವ್ರ ಕಂಪ್ನಿನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂದ್ಕೊಂಡ್ರಂತೆ, ಅದು ಆಯ್ತಂತೆ. ಆಮೇಲೆ ಅವರ ಎಲ್ಲ ಸಂಬಂಧಗಳೂ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಅದ್ಭುತವಾಗಿರ್ಬೇಕಂತ ಅಂದ್ಕೊಂಡ್ರಂತೆ, ಅದು ಆಯ್ತಂತೆ. ಅವರ ಫ್ಯಾಮಿಲಿ ಲೈಫನ್ನು ಇಂಪ್ರೂವ್ ಮಾಡಬೇಕಂತ ಅಂದ್ಕೊಂಡ್ರಂತೆ, ಅದೂ ಆಯ್ತಂತೆ. ಆಮೇಲೆ ಅವರು ಆರೋಗ್ಯವಾಗಿರ್ಬೇಕಂತ ಅಂದ್ಕೊಂಡಿದ್ರಂತೆ, ಅದು ಆಯ್ತಂತೆ. ಆಮೇಲೆ ಅವ್ರು ಫುಲ್ ಆಫ್ ಎನರ್ಜಿ, ಎಕ್ಸೈಟ್ಮೆಂಟ್, ಆಮೇಲೆ ಅವರಿಗೆಲ್ಲ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಎಲ್ಲದೂ, ಕಾರು, ಬಂಗ್ಲೆ, ಜನರು ಎಲ್ಲನೂ ಸಿಗಬೇಕಂತ ಹೇಳಿದ್ರೆ ಅದೆಲ್ಲ ಸಿಕ್ಕಿತ್ತಂತೆ. ಬಟ್ ಫಸ್ಟು ಅವರು ಡಿಸೈರಲ್ಲಿ ಫಸ್ಟ್ ಇದ್ದಿದ್ದೇನು ಅಂದರೆ ಜಾಯ್ ಟು ಮಿಲಿಯನ್ಸ್ ಆಫ್ ಪೀಪಲ್ ಥ್ರೂ ಮೈ ವರ್ಕ್ ಅಂತ. ಅವರು ಕೆಲಸದಿಂದ ಅವರು ಮಿಲಿಯನ್ಸ್ ಆಫ್ ಪೀಪಲ್ಸನ್ನು ಇದು ಮಾಡ್ತೀನಿ ಅಂತ ಇದ್ದಿದ್ದು. The very first desire that I received was bringing joy to billions to the people through my work. The rest of my desire magically follows, and one by one, as they appear before my very eye, I close them off my list. And now it's your turn to use the gratitude magical power to make your desire appear before your very eyes at the start of the day. Turn your top 10 desire list that you created. Read through each sentence and desire on your list for 1 minute. Imagine and visualize that you have received your desire. Feel as much gratitude as you can, as if you have it now. ಇವರು ಹೇಗೆ ಇವರ ಡಿಸೈಡ್ಸನ್ನು ಲಿಸ್ಟ್ 10 ಲಿಸ್ಟನ್ನು ಮಾಡಿಕೊಂಡು ಆ ಡಿಸೈಡ್ಸನ್ನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಇವತ್ತಿಂದ ನಿಮ್ಮ ಕೆಲಸ ಏನಂದರೆ ನಿಮ್ಮದು ಟಾಪ್ 10 ಡಿಸೈಡ್ಸ್ ಇದೆಯಲ್ಲ ಅದನ್ನು ತಗೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಪ್ರತಿ ದಿವಸ ಆ ಡಿಸೈರನ್ನು ನೋಡಿಬಿಟ್ಟು ಅದು ಕಂಪ್ಲೀಟ್ ಆಗಿದೆ ಅಂತ 1 ನಿಮಿಷ ಕಣ್ಮುಚ್ಕೊಂಡ್ಬಿಟ್ಟು ವಿಷುವಲೈಸೇಷನ್ ಮಾಡೋದು. ಆ ಥರ ಮಾಡಿದಾಗ ನಿಮಗೆ ನಿಮ್ಮ ಲೈಫಲ್ಲಿ ಅದು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಯಾರಿ ಯುವರ್ ಡಿಸೈರ್ ಲಿಸ್ಟ್ ವಿತ್ ಯು today in your pocket on at least 2 occasions in a day. Take out your list, read through it, and feel as much gratitude for each one as you can, as though you have received it. ನೀವು ಇವತ್ತು ಮಾಡಬೇಕಾಗಿರೋ ಕೆಲಸ ಏನಂದರೆ ನೀವು ನಿಮ್ಮ ಲಿಸ್ಟನ್ನು ನಿಮ್ಮ ಪಾಕೆಟಲ್ಲಿ ತೊಗೊಂಡು ದಿವಸಕ್ಕೆ 2 ಸಲ ಬಿಟ್ಟರೆ ಬೆಳಗ್ಗೆ, ಬಿಟ್ಟರೆ ಸಂಜೆ, ಬಿಟ್ಟರೆ ರಾತ್ರಿ, ಯಾವುದೇ ಟೈಮಲ್ಲಿ ನೀವು ಓಪನ್ ಮಾಡಿಬಿಟ್ಟು ಆ ಲಿಸ್ಟನ್ನು ಓದ್ಬಿಟ್ಟು ಗ್ರೇಟ್ಫುಲ್ ಆಗಿ ಅಂತ ಹೇಳಿದ್ದಾರೆ. If you want your desire to come more quickly, I would highly recommend that you carry your desire list with you in your wallet or purse for this day forward, and whenever you have time, open it up, read through it, feel as much gratitude as you can for each one. When your desire appears before your very eye, cross them off your list and add more. If you are like me, each time you are crossing a desire off your list, you will be in tears of joy because what seems impossible was made possible through the magical power of the gratitude. ಇವತ್ತಿಂದ ನೀವು ನಿಮ್ಮ ಫ್ರೀ ಟೈಮ್ ಇದ್ದಾಗೆಲ್ಲ ಅದನ್ನು ಓಪನ್ ಮಾಡಿಬಿಟ್ಟು ನಿಮ್ಮ ಡಿಸೈಡ್ಸನ್ನು ನೋಡಿ ಫೀಲ್ ಮಾಡ್ಕೊಬೇಕಂತೆ, ಹೌದು ಇದು ಕಂಪ್ಲೀಟ್ ಆಯಿತು ಅಂತ. ಆದರೆ ನಮ್ಮ ಆಥರ್ಗೆ ಆ ರೀತಿ ಮಾಡಬೇಕಾದ್ರೆ ಅವರು ಅದು ಕಂಪ್ಲೀಟ್ ಆದಮೇಲೆ ಕ್ರಾಸ್ಔಟ್ ಮಾಡಬೇಕು, ಆಮೇಲೆ ಬೇರೆ ಲಿಸ್ಟ್ ಇದ್ದರೆ ಬೇರೆದನ್ನು ಆ್ಯಡ್ ಮಾಡಬೇಕು, ಅಷ್ಟೇ ಮಾಡಬೇಕಾಗಿರೋ ನೀವು ಕೆಲಸ. ನೀವು ಆ ಪ್ರಾಕ್ಟೀಸನ್ನು ಮಾಡಬೇಕಾದ್ರೆ ನೀವು ಇವರು ಎಷ್ಟು ಗ್ರ್ಯಾಟಿಟ್ಯೂಡಲ್ಲಿದ್ದರು ಅಂದರೆ ಅವರಿಗೆ ಪ್ರತಿ ಸಲ ಆ ಲಿಸ್ಟು ಕಂಪ್ಲೀಟ್ ಆದಮೇಲೂ ಅವ್ರ ಕಣ್ಣಲ್ಲಿ ನೀರು ಬರೋದಂತೆ, ಅದು ಹೇಗೆ ಇಂಪಾಸಿಬಲ್ ಥಿಂಗು ಪಾಸಿಬಲ್ ಆಯಿತು ಅಂತ. ಇದು ಬಿಫೋರ್ ವೆರಿ ಐಸ್. ಫಸ್ಟ್ ಇವತ್ತು ಏನು ಮಾಡಬೇಕು, ನಿಮ್ಮ 10 ಬ್ಲೆಸ್ಸಿಂಗ್ಸನ್ನು ಮಾರ್ನಿಂಗ್ ಬರಿಬೇಕು, ಅದು ಬರಿಬೇಕು. ಆಮೇಲೆ ಇವತ್ತಿಂದ ನಿಮ್ಮ ಟಾಪ್ 10 ಲಿಸ್ಟ್ ಇವತ್ತು ತೊಗೊಂಬಿಟ್ಟು ದಿನ ನೀವು ಓದಬೇಕು. ಆಮೇಲೆ 1 ಮಿನಿಟ್ ಪ್ರತಿಯೊಂದನ್ನು ವಿಷುವಲೈಸೇಷನ್ ಮಾಡ್ಕೋಬೇಕು, ಹೌದು ಅದಾಗಿದೆ, ಅದು ಕಂಪ್ಲೀಟ್ ಆಗಿದೆ ಅಂತಂದು ನೀವು ಒಳಗಡೆನೇ ಖುಷಿ ಮಾಡಬೇಕು. ಆಮೇಲೆ ರಾತ್ರಿ ಮಲಗೋಕ್ಕೆ ಮುಂಚೆ ಮ್ಯಾಜಿಕ್ ರಾಕ್ ಪ್ರಾಕ್ಟೀಸ್ ಮಾಡಬೇಕು. ಇವತ್ತಿನ ಅಸೈನ್ಮೆಂಟ್ ಇಷ್ಟೇ. ಸೊ thank you for watching this video. Thank you.